ತೊರ್ನೆಳಿದು ಮತ್ತೆ ಇನ್ನು ಬೇರೆ ಬೇರೆ SIT ಫಾರ್ಮೇಷನ್ ಆಗಿದೆ. SIT ಫಾರ್ಮೇಷನ್ ಆಗಿದೆ. SIT ರಿಪೋರ್ಟ್ ಬರೋಗೂ ಕೂಡ ನಾನು ಅವಾಗಲೇ ಮಾತಾಡಿದ್ದೆ, ಪ್ರಚಾರಕ್ಕೆ ನಾನು ಮಾತಾಡಲ್ಲ. SIT ಫಾರ್ಮೇಷನ್ ನಾನೇ ಮಾಡಿಸಿದ್ದೀನಿ. SIT ಫಾರ್ಮೇಷನ್ ಆಗಿರೋ ಪ್ರಕಾರ ರಿಪೋರ್ಟ್ ಬರ್ತದೆ. SIT ರಿಪೋರ್ಟ್ ಬಂದ ಮೇಲೆ ಮುಲಾಜೆ ಇಲ್ಲ. ಇವತ್ತು ಅಗಲಕೋಟೆ ಇದೇನಾಯಿತು, ಇವತ್ತು ನಮಗೆ 58 ಎಕರೆ ಜಾಗ ಸರ್ಕಾರಿ ಜಾಗ ಅಂತ ಗೊತ್ತಾಗಿದೋ, ಆಗ ತೊರ್ನೆಳಿದು ಕೂಡ ಅಷ್ಟೇ. ಅಲ್ಲೇನು ಅಕ್ರಮ ಆಗಿದ್ರೆ ಅದು ಕೂಡ ಸರ್ಕಾರ ವಶ ಆಗ್ತದೆ. ನಾನು ಸುಳ್ಳು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸರ್ವೆ ರಿಪೋರ್ಟ್ ಏನು ಕನ್ಫ್ಯೂಸ್ ಇತ್ತು ಮಾಲೂರು ತಾಲೂಕಿನ ಜನಗಳಲ್ಲಿ, ಎಲ್ಲೋ ಒಂದು ಕಡೆ ಏನೋ ಅಂತಿತ್ತು. ಸರ್ವೆ ರಿಪೋರ್ಟ್ ಬಂದಿದೆ. ಸರ್ವೆ ರಿಪೋರ್ಟ್ ನಾನು ಹೇಳಿದ್ದೀನಿ, ಜಿಲ್ಲಾಧಿಕಾರಿಗಳು ವರದಿ ಹೋಗ್ತದೆ. ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಕಾನೂನು ರೀತಿ ಅವರು ಆದೇಶ ಮಾಡಿ ಕ್ರಮ ವಹಿಸ್ತಾರೆ. ಅಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ಈಗ ಶಾಲೆ ಇದ್ದರೆ 50 ಎಕರೆ ಶಾಲೆ ಅಂತ ಹೇಳ್ತಾರೆ. 50 ಎಕರೆ ಇದ್ದರೆ ಸರ್ವೆ ರಿಪೋರ್ಟಲ್ಲಿ ಶಾಲೆ ಅನ್ನೋದಕ್ಕೆ ದಾಖಲೆಗಳಿಲ್ಲ. ಎಲ್ಲೂ ಕೂಡ ಸರ್ವೆ ಇಲಾಖೆ ಆಗಿರ್ಬೋದು ಮತ್ತು ರೆವಿನ್ಯೂ ಇಲಾಖೆಯಲ್ಲಿರ್ಬೋದು ದಾಖಲೆಗಳಿಲ್ಲ ಅಂತ ನನಗೆ ಸರ್ವೆ ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ. ಸರ್ವೆ ಮಾಡಿರೋ ಪ್ರಕಾರ ಯಾರಾದರೂ ಸಂಬಂಧಪಟ್ಟ ದಾಖಲೆ ನಿಜವಾಗ್ಲಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರೆ, ಕೋರ್ಟ್ಗೆ ಹೋದರೆ, ಅದು ಉಳಿದ್ರೆ ನಾನು ಕೂಡ ಸ್ವಾಗತ ಬಯಸ್ತೇನೆ, ನಾನು ಕೂಡ ಸಪೋರ್ಟ ಮಾಡ್ತೇನೆ. ನಮ್ಗೆ 50 ಎಕರೆ ಜಾಗ ಉಳಿಯೋದು ಅಷ್ಟು ಸಲೀಸಲ್ಲ. ಒಂದು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಟ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಯಾರು ಹೇಳಿದ್ರಲ್ಲ ಕೈಯಿಂದ ದುಡ್ಡು ಹಾಕ್ತೀನಿ, ನಾನು ಮಾಡ್ತೀನಿ, ನಾನೇ ಮಾಡಿಬಿಡ್ತೀನಿ ಅಂತ. ಯಾರು ಮಾಡೋದು ಬೇಡಪ್ಪ. ಸರ್ಕಾರ ಇದೆ. ಇವತ್ತು ನೋಡಿ ಕೋಟಿಗಳೇ ಬರ್ತಾ ಇದೆ. ಹಾಸ್ಪಿಟಲ್ 45 ಕೋಟಿ, ವಸತಿ ಶಾಲೆಗೆ 45 ಕೋಟಿ, ಲೆಕ್ಕನೇ ಇಲ್ಲ ಇವತ್ತು ಕೋಟಿಗಳು ಬರ್ತಾ ಇರೋದು. ನಾನೇ ಒಂದು ಒಳ್ಳೆ 50 ಎಕರೆ ಜಾಗ ಸಿಕ್ಬಿಟ್ರೆ ಒಂದು ಡಿಪ್ಲೊಮಾ ಕಾಲೇಜ್ ಹೋದ ವರ್ಷನೇ ತರಬೇಕು ಅಂತಿದ್ದೆ ನಾನು. ಆದರೆ ಫೈನಲ್ ಆಗಿ ಸ್ವಲ್ಪ ಮಿಸ್ ಆಯಿತು ಡಿಪ್ಲೊಮಾ ಕಾಲೇಜ್ ಮಾಲೂರಿಗೆ. ನಾನು ಎಲ್ಲ ಹೇಳ್ಬಿಟ್ಟಿದ್ದೆ ಡಿಪ್ಲೊಮಾ ಕಾಲೇಜ್ ಬರ್ತದೆ ಅಂತ. 50 ಎಕರೆ ಏನಾದ್ರು ಸಿಕ್ಕಿದ್ರೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ತರ್ತೀನಿ ಅಂತ ಸುಳ್ಳು ಹೇಳೋಕ್ಕಾಗಲ್ಲ. ಅದು ನಾನು ಹೇಳಿದ ಮನೆ ನಡ್ಕೊಬೇಕು. ಸುಳ್ಳು ಹೇಳಿ ಪ್ರಚಾರ ತಗೊಳ್ಳೋದು ಬೇಡ, ನಿಜಾನೇ ಹೇಳಬೇಕು. ಡಿಪ್ಲೊಮಾ ಕಾಲೇಜ್, ITI ಕಾಲೇಜ್ ಬೇಕು ಅಂತಂದಿದ್ದೀನಿ. 5 ಕೋಟಿಯಲ್ಲಿ ITI ಕಾಲೇಜು ಉದ್ಘಾಟನೆ ಆಗಿದೆ. ಡಿಪ್ಲೊಮಾ ಕಾಲೇಜ್ ಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ, ಆದರೆ ಮೊನ್ನೆ ಸಕ್ಸಸ್ ಆಗಿಲ್ಲ. ಇವತ್ತು DK ಶಿವಕುಮಾರ್ ಅವರು ಸರ್ಕಾರ ಇದೆ, ಇವತ್ತು ಅವ್ರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, 50 ಎಕರೆ ಜಮೀನನ್ನು ಸಿಕ್ಬಿಟ್ರೆ ಆ ಡಿಪ್ಲೊಮಾ ಕಾಲೇಜ್ ಅಗಲಕೋಟೆ 50 ಎಕರೆ ಉಳಿಸಿದ್ರಲ್ಲ ಅಲ್ಲೇ ಮಾಡೋಣ.